ಸೋಮ ಎನ್ಕೌಂಟರ್ ನಂತರ ರಾಜಶೇಖರ ಕೆಲ ದಿನ ಜೈಲಿನಲ್ಲಿ ಇದ್ದು ಬಿಡುಗಡೆಗೊಂಡ. ಆದರೆ ರಾಜಶೇಖರ ಮತ್ತು ಕವಳನ ನಡುವೆ ಮನದಲ್ಲೇ ಮನಸ್ತಾಪಗಳು ಮೊಳಕೆ ಒಡೆದುಕೊಂಡವು. ಸೋಮನ ಬಗ್ಗೆ ಟಿಪ್ಸ್ ಕೊಟ್ಟಿದ್ದು ರಾಜಶೇಖರ ಅಂತ ಕವಳ ಅಂತ ರಾಜಶೇಖರ ತಿಳಿದುಕೊಂಡ್ರು. ಹಾಗೆ ಇವರಿಬ್ಬರಲ್ಲೂ ಅನುಮಾನ ಹುಟ್ಟುವಂತೆ ಪೊಲೀಸರು ಪಾತ್ರ ವಹಿಸಿದ್ರು. ಜೈಲಿನಿಂದ ಹೊರಬಂದ ನಂತರ ರಾಜಶೇಖರ ಪೊಲೀಸರ ಒತ್ತಾಯ ಮತ್ತು ಅವರ ಮಧ್ಯಸ್ಥಿಕೆಯಿಂದ ಸೋಮನ ಹೆಂಡತಿ ಜಯಶ್ರೀಯನ್ನ ಮದುವೆಯಾಗಿ ಸ್ನೇಹಿತನ ಹೆಂಡತಿಗೆ ಆಶ್ರಯ ನೀಡಿದ. ಇದನ್ನ ಕವಳ ಆಗಾಗ ರಾಜಶೇಖರ ಸಿಕ್ಕಾಗಲೆಲ್ಲ ಏನೋ ನಮ್ಮ ಬಾಸ್ ಹೆಂಡತಿಯನ್ನೇ ಮದುವೆಯಾಗಿದೆಯಲ್ಲ ಅಂತ ಹೀಯಾಳಿಸುತ್ತಿದ್ದ. ಆದರೆ ಅಂತಹ ದ್ವೇಷ ಇಬ್ಬರ ನಡುವೆಯೂ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ರಾಜಶೇಖರ ಫೀಲ್ಡ್ ಬಿಟ್ಟವನಾಗಿದ್ದರಿಂದ ಅವನಿಗೆ ಫೀಲ್ಡ್ನ ಬಗ್ಗೆ ಅಂತಹ ಆಸಕ್ತಿ ಇರಲಿಲ್ಲ. ಆದರೆ ಫೀಲ್ಡ್ನಲ್ಲಿ ಇರುವವರ ಜೊತೆ ಸಂಬಂಧಗಳು ಮಾತ್ರ ಹಾಗೆಯೇ ಇದ್ದವು. ಎಲ್ಲ ಹಾಲಿ ಮತ್ತು ಮಾಜಿ ರೌಡಿಗಳಂತೆ ರಾಜಶೇಖರನು ಕೂಡ ರಿಯಲ್ ಎಸ್ಟೇಟ್ನಲ್ಲಿ ದುಡ್ಡು ಬಾಚಿಕೊಂಡ. ಸಾಕಷ್ಟು ದುಡ್ಡು ಗಳಿಸಿದ. ಜಯನಗರ 4ನೇ ಬ್ಲ್ಯಾಕ್ ಕಾಂಪ್ಲೆಕ್ಸ್ನಲ್ಲಿ ಆಫೀಸ್ ಮಾಡಿಕೊಂಡು ಅಲ್ಲಿ ಸ್ಕಿಲ್ ಗೇಮ್ ನಡೆಸತೊಡಗಿದ. ಶಂಕರಪುರಂನಲ್ಲಿ ಮನೆ ಮಾಡಿ ಆರಾಮವಾಗಿಯೇ ಇದ್ದ. ಆದರೆ ಹಳೆ ದ್ವೇಷ ಇತ್ತಲ್ಲ ವಸಂತನದು. ವಸಂತನ ತಮ್ಮ ಮೀಟರ್ ಮಹೇಶ ಸದ್ದಿಲ್ಲದೆ ಕ್ರೈಮ್ನಲ್ಲಿ ಭಾಗಿಯಾಗಿದ್ದ. ಅವನಿಗೆ ಕವಳನ ಬೆಂಬಲವಿತ್ತು. ಈ ನಡುವೆ ರಾಜಶೇಖರ ದೊಡ್ಡದೊಂದು ಎಡವಟ್ ಮಾಡಿಕೊಂಡಿದ್ದ. ಪುಟ್ಟರಾಜು ಎಂಬ ರಿಯಲ್ ಎಸ್ಟೇಟ್ ಬ್ರೋಕರ್ನೊಂದಿಗೆ ಬನಶಂಕರಿಯಲ್ಲಿ ಒಂದು ಲಿಟಿಗೇಷನ್ ಜಾಗವೊಂದಕ್ಕೆ ಕೈ ಹಾಕಿದ್ದ. ಅದೇ ಜಾಗಕ್ಕೆ ತಕಾಲಿ ಬಾಬು ವಾಲೆಶಂಕರ ಕೂಡ ಎಂಟ್ರಿ ಕೊಟ್ಟಿದ್ರು. ಇದೇ ರಾಜಶೇಖರನಿಗೆ ಮುಳುವಾಯ್ತೇನೋ. ಕವಳ, ವಾಲೆಶಂಕರ, ತಕಾಲಿ ಬಾಬು, ಮೀಟರ್ ಮಹೇಶನಂತಹ ದುಶ್ಮನ್ಗಳು ರಾಜಶೇಖರನ ವಿರುದ್ಧ ತಿರುಗಿ ಬಿದ್ರ ಗೊತ್ತಿಲ್ಲ. ಇಲ್ಲ ಕವಳ ತನ್ನ ಬಾಸ್ ಸೋಮನ ಮೇಲಿನ ಪ್ರೀತಿಗೆ ರಾಜಶೇಖರನನ್ನ ಬಲಿ ತೆಗೆದುಕೊಂಡ ಗೊತ್ತಿಲ್ಲ. ತನ್ನ ಅಣ್ಣ ವಸಂತನ ಕೊಲೆಯನ್ನ ಈ ರೀತಿ ಸೇಡಿ ತೀರಿಸಿಕೊಂಡ ತಮ್ಮ ಮೀಟರ್ ಮಹೇಶ ಇರಬಹುದೇನೋ. ಹೀಗೆ ನಾನಾ ಪ್ರಶ್ನೆ ಮತ್ತು ಸಂಶಯಗಳು ರಾಜಶೇಖರನ ಕೊಲೆಯ ಸುತ್ತ ಒಟ್ಟಿಕೊಳ್ಳುತ್ತವೆ. ಈ ಕೊಲೆಯಲ್ಲಿ ಪಡ್ಡೆ ಹುಡುಗರ ಪಾತ್ರ ಮಾತ್ರ ಎದ್ದು ಕಾಣುತ್ತದೆ. ಇದನ್ನೆಲ್ಲ ಭೇದಿಸಬೇಕಾಗಿದ್ದು ಬೆಂಗಳೂರಿನ ಪೊಲೀಸರು.